ಕಲಬುರಗಿ. ಇವತ್ತು ಮಂಗಳೂರಲ್ಲಿ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಘೆರಾವ್ ಹಾಕೋದಕ್ಕೆ ಅಂತ ಮುಂದಾದ್ರು. ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ನಡೆಯಿತು. ಹೈ ಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಈಗಾಗಲೇ ಮಲ್ಲಿಕಟ್ಟೆಗೆ ಪ್ರೊಟೆಸ್ಟ್ ತಲುಪಿರುವಂತದ್ದು. ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಯಾವತ್ತು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನೋ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಈ ಪ್ರಕರಣದಲ್ಲಿ ಇಡಿಯನ್ನ ದುರುಪಯೋಗಪಡಿಸಿಕೊಂಡದ್ದು, ಜೊತೆಗೆ ಏನೋ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಅಂದ್ರೆ ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ವಿಚಾರವಾಗಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಕಾಂಗ್ರೆಸ್ ಕಚೇರಿಯಿಂದ ಹೊರಟು ಈ ಒಂದು ಪ್ರತಿಭಟನೆ ಈಗಾಗಲೇ ಮಲ್ಲಿಕಟ್ಟೆ ಏನೋ ಸರ್ಕಲ್ನವರೆಗೆ ತಲುಪಿರುವಂತದ್ದು. ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವ ಗಮನಿಸಬಹುದು. ಈ ಒಂದು ಪ್ರೊಟೆಸ್ಟ್ ನಲ್ಲಿ ಮಾಜಿ ಸಚಿವರಾದಂತಹ ರಮನಾಥ್ ರೈ, ಐವನ್ ಡಿಸೋಜ್ ಅವರು ಕೂಡ ಈಗಾಗಲೇ ಭಾಗವಹಿಸ್ತಾ ಇರುವಂತದ್ದು. ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಉದ್ಯೋಗ ಖಾತ್ರಿ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಯುಪಿಎ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ. ಮಹಾತ್ಮ ಗಾಂಧಿಯವರ ಹೆಸರ ಮೇಲೆ ಅವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಂತ ಗಾಂಧಿಯವರ ಹೆಸರನ್ನ ಹಾಕಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮಹತ್ವದ ಕಾರ್ಯಕ್ರಮ. ಇವತ್ತು ಏನಾದ್ರೂ ದೇಶದಲ್ಲಿ ಪಂಚಾಯತ್ ಕೆಲಸ ಮಾಡುತ್ತಾರೆ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನ ಒಂದು ಸಂದರ್ಭದಲ್ಲಿ ಮೋದಿ ಅವರೇ ಟೀಕೆ ಮಾಡಿದ್ರು, ಇದು ಸರಿ ಇಲ್ಲ ಅಂತೇಳಿ. ಇವತ್ತು ಆದ್ರೆ ಅದನ್ನ ಈ ಸಂದರ್ಭದಲ್ಲಿ ಅದನ್ನ ದುರ್ಬಲ ಮಾಡುವುದರ ಜೊತೆಯಲ್ಲಿ ಬಹುಶಃ ಗಾಂಧಿಯವರ ಹೆಸರು ತೆಗೆದು ಇವತ್ತು ಪೂಜ್ಯ ಗಾಂಧೀಜಿಯವರ ಹೆಸರನ್ನು ಅಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗತ್ತು ಕೊಂಡಾಡಿದಂತ ವ್ಯಕ್ತಿ ಮಹಾತ್ಮ ಗಾಂಧಿಯವರು. 70 ದೇಶಗಳ ಅಲ್ಲಿ ಪ್ರತಿಭೆಯನ್ನ ಹಾಕಿದವರು ಗಾಂಧೀಜಿಯವರ ಅಪಮಾನ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನರೇಗಾ ಒಂದು 40-60% ಅಂತ ಇತ್ತು, 100% ಅಂತ ಇತ್ತು. ಈಗ ಅದನ್ನು 40 ಸರ್ಕಾರ ಕಟ್ಟಬೇಕು ಅನ್ನೋ ಒಂದು ಮಾಡಿ ಅದನ್ನ ರಾಜ್ಯ ಸರ್ಕಾರ ತಲುಪತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬಹುಶಃ ಇದು ತೀರಾ ಅನ್ಯಾಯ, ಜನರಿಗೆ ಮೋಸ ಮಾಡತಕ್ಕಂತ. ಜಿಎಸ್ಟಿ ಬಂದ ನಂತರ ರಾಜ್ಯದ ಪಾಲು ಕೊಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದ್ದು, ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿಯನ್ನ ದುರುಪಯೋಗಿಸಿದ್ದಾರೆ ಅನ್ನುವಂತ ಆರೋಪದಲ್ಲಿ ಈ ರೀತಿಯಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನೂರಾರು ಕಾರ್ಯಕರ್ತರು ಈ ಒಂದು ಸರ್ಕಲ್ ನಲ್ಲಿ ಸೇರಿದ್ರು. ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಲಬುರಗಿ. ಇವತ್ತು ಮಂಗಳೂರಲ್ಲಿ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಘೆರಾವ್ ಹಾಕೋದಕ್ಕೆ ಅಂತ ಮುಂದಾದ್ರು. ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ನಡೆಯಿತು. ಹೈ ಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಈಗಾಗಲೇ ಮಲ್ಲಿಕಟ್ಟೆಗೆ ಪ್ರೊಟೆಸ್ಟ್ ತಲುಪಿರುವಂತದ್ದು. ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಯಾವತ್ತು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನೋ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಈ ಪ್ರಕರಣದಲ್ಲಿ ಇಡಿಯನ್ನ ದುರುಪಯೋಗಪಡಿಸಿಕೊಂಡದ್ದು, ಜೊತೆಗೆ ಏನೋ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಅಂದ್ರೆ ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ವಿಚಾರವಾಗಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಕಾಂಗ್ರೆಸ್ ಕಚೇರಿಯಿಂದ ಹೊರಟು ಈ ಒಂದು ಪ್ರತಿಭಟನೆ ಈಗಾಗಲೇ ಮಲ್ಲಿಕಟ್ಟೆ ಏನೋ ಸರ್ಕಲ್ನವರೆಗೆ ತಲುಪಿರುವಂತದ್ದು. ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವ ಗಮನಿಸಬಹುದು. ಈ ಒಂದು ಪ್ರೊಟೆಸ್ಟ್ ನಲ್ಲಿ ಮಾಜಿ ಸಚಿವರಾದಂತಹ ರಮನಾಥ್ ರೈ, ಐವನ್ ಡಿಸೋಜ್ ಅವರು ಕೂಡ ಈಗಾಗಲೇ ಭಾಗವಹಿಸ್ತಾ ಇರುವಂತದ್ದು. ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಉದ್ಯೋಗ ಖಾತ್ರಿ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಯುಪಿಎ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ. ಮಹಾತ್ಮ ಗಾಂಧಿಯವರ ಹೆಸರ ಮೇಲೆ ಅವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಂತ ಗಾಂಧಿಯವರ ಹೆಸರನ್ನ ಹಾಕಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮಹತ್ವದ ಕಾರ್ಯಕ್ರಮ. ಇವತ್ತು ಏನಾದ್ರೂ ದೇಶದಲ್ಲಿ ಪಂಚಾಯತ್ ಕೆಲಸ ಮಾಡುತ್ತಾರೆ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನ ಒಂದು ಸಂದರ್ಭದಲ್ಲಿ ಮೋದಿ ಅವರೇ ಟೀಕೆ ಮಾಡಿದ್ರು, ಇದು ಸರಿ ಇಲ್ಲ ಅಂತೇಳಿ. ಇವತ್ತು ಆದ್ರೆ ಅದನ್ನ ಈ ಸಂದರ್ಭದಲ್ಲಿ ಅದನ್ನ ದುರ್ಬಲ ಮಾಡುವುದರ ಜೊತೆಯಲ್ಲಿ ಬಹುಶಃ ಗಾಂಧಿಯವರ ಹೆಸರು ತೆಗೆದು ಇವತ್ತು ಪೂಜ್ಯ ಗಾಂಧೀಜಿಯವರ ಹೆಸರನ್ನು ಅಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗತ್ತು ಕೊಂಡಾಡಿದಂತ ವ್ಯಕ್ತಿ ಮಹಾತ್ಮ ಗಾಂಧಿಯವರು. 70 ದೇಶಗಳ ಅಲ್ಲಿ ಪ್ರತಿಭೆಯನ್ನ ಹಾಕಿದವರು ಗಾಂಧೀಜಿಯವರ ಅಪಮಾನ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನರೇಗಾ ಒಂದು 40-60% ಅಂತ ಇತ್ತು,
100% ಅಂತ ಇತ್ತು. ಈಗ ಅದನ್ನು 40 ಸರ್ಕಾರ ಕಟ್ಟಬೇಕು ಅನ್ನೋ ಒಂದು ಮಾಡಿ ಅದನ್ನ ರಾಜ್ಯ ಸರ್ಕಾರ ತಲುಪತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾರೆ. ಬಹುಶಃ ಇದು ತೀರಾ ಅನ್ಯಾಯ, ಜನರಿಗೆ ಮೋಸ ಮಾಡತಕ್ಕಂತ. GST ಬಂದ ನಂತರ ರಾಜ್ಯದ ಪಾಲು ಕೊಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದ್ದು, ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವಾದಲ್ಲಿ ಇಡಿಯನ್ನ ದುರುಪಯೋಗಿಸಿದ್ದಾರೆ ಅನ್ನುವಂತ ಆರೋಪದಲ್ಲಿ ಈ ರೀತಿಯಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನೂರಾರು ಕಾರ್ಯಕರ್ತರು ಈ ಒಂದು ಸರ್ಕಲ್ ನಲ್ಲಿ ಸೇರಿದ್ರು. ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಲಬುರಗಿ. ಇವತ್ತು ಮಂಗಳೂರಲ್ಲಿ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಗೆರಾವ್ ಹಾಕೋದಕ್ಕೆ ಅಂತ ಮುಂದಾದ್ರು. ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ನಡೆಯಿತು. ಹೈ ಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಈಗಾಗಲೇ ಮಲ್ಲಿಕಟ್ಟೆಗೆ ಪ್ರೊಟೆಸ್ಟ್ ತಲುಪಿರುವಂತದ್ದು. ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಯಾವತ್ತು ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನೋ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ, ಈ ಪ್ರಕರಣದಲ್ಲಿ ಇಡಿಯನ್ನ ದುರುಪಯೋಗಪಡಿಸಿಕೊಂಡದ್ದು, ಜೊತೆಗೆ ಏನೋ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು, ಅಂದ್ರೆ ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ವಿಚಾರವಾಗಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಕಾಂಗ್ರೆಸ್ ಕಚೇರಿಯಿಂದ ಹೊರಟು ಈ ಒಂದು ಪ್ರತಿಭಟನೆ ಈಗಾಗಲೇ ಮಲ್ಲಿಕಟ್ಟೆ ಏನೋ ಸರ್ಕಲ್ನವರೆಗೆ ತಲುಪಿರುವಂತದ್ದು. ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವ ಗಮನಿಸಬಹುದು. ಈ ಒಂದು ಪ್ರೊಟೆಸ್ಟ್ ನಲ್ಲಿ ಮಾಜಿ ಸಚಿವರಾದಂತಹ ರಮನಾಥ್ ರೈ, ಐವನ್ ಡಿಸೋಜ್ ಅವರು ಕೂಡ ಈಗಾಗಲೇ ಭಾಗವಹಿಸ್ತಾ ಇರುವಂತದ್ದು. ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಉದ್ಯೋಗ ಖಾತ್ರಿ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. UPA ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ. ಮಹಾತ್ಮ ಗಾಂಧಿಯವರ ಹೆಸರ ಮೇಲೆ ಅವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಂತ ಗಾಂಧಿಯವರ ಹೆಸರನ್ನ ಹಾಕಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮಹತ್ವದ ಕಾರ್ಯಕ್ರಮ. ಇವತ್ತು ಏನಾದ್ರೂ ದೇಶದಲ್ಲಿ ಪಂಚಾಯತ್ ಕೆಲಸ ಮಾಡುತ್ತಾರೆ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನ ಒಂದು ಸಂದರ್ಭದಲ್ಲಿ ಮೋದಿ ಅವರೇ ಟೀಕೆ ಮಾಡಿದ್ರು, ಇದು ಸರಿ ಇಲ್ಲ ಅಂತೇಳಿ. ಇವತ್ತು ಆದ್ರೆ ಅದನ್ನ ಈ ಸಂದರ್ಭದಲ್ಲಿ ಅದನ್ನ ದುರ್ಬಲ ಮಾಡುವುದರ ಜೊತೆಯಲ್ಲಿ ಬಹುಶಃ ಗಾಂಧಿಯವರ ಹೆಸರು ತೆಗೆದು ಇವತ್ತು ಪೂಜ್ಯ ಗಾಂಧೀಜಿಯವರ ಹೆಸರನ್ನು ಅಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗತ್ತು ಕೊಂಡಾಡಿದಂತ ವ್ಯಕ್ತಿ ಮಹಾತ್ಮ ಗಾಂಧಿಯವರು. 70 ದೇಶಗಳ ಅಲ್ಲಿ ಪ್ರತಿಭೆಯನ್ನ ಹಾಕಿದವರು ಗಾಂಧೀಜಿಯವರ ಅಪಮಾನ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನರೇಗಾದನ್ನ ಒಂದು 40-60% ಅಂತ ಇತ್ತು, 100% ಅಂತ ಇತ್ತು. ಈಗ ಅದನ್ನು 40 ಸರ್ಕಾರ ಕಟ್ಟಬೇಕು ಅನ್ನೋ ಒಂದು ಮಾಡಿ ಅದನ್ನ ರಾಜ್ಯ ಸರ್ಕಾರ ತಲುಪತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾರೆ. ಬಹುಶಃ ಇದು ತೀರಾ ಅನ್ಯಾಯ, ಜನರಿಗೆ ಮೋಸ ಮಾಡತಕ್ಕಂತ. GST ಬಂದ ನಂತರ ರಾಜ್ಯದ ಪಾಲು ಕೊಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದ್ದು, ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವಾದಲ್ಲಿ ಇಡಿಯನ್ನ ದುರುಪಯೋಗಿಸಿದ್ದಾರೆ ಅನ್ನುವಂತ ಆರೋಪದಲ್ಲಿ ಈ ರೀತಿಯಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನೂರಾರು ಕಾರ್ಯಕರ್ತರು ಈ ಒಂದು ಸರ್ಕಲ್ ನಲ್ಲಿ ಸೇರಿದ್ರು. ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್.